ಗೃಹಲಕ್ಷ್ಮಿ ಯೋಜನೆ ಬಂದ್ಮೇಲೆ ಅದೆಷ್ಟು ಬಡ ಹೆಣ್ಮಕ್ಕಳ ಕೈಗೆ ಒಂದಿಷ್ಟು ಕಾಸು ಸಿಕ್ಕಂತಾಗಿತ್ತು. ಸರ್ಕಾರ ಕೊಡೋ ಕಾಸಿಂದಲೇ ಒಂದಿಷ್ಟು ಅನುಕೂಲವನ್ನು ಮಾಡಿಕೊಂಡಿದ್ರು. ಕೆಲವರು ಮನೆ ರಿಪೇರಿ ಮಾಡಿಕೊಂಡ್ರೆ ಇನ್ನು ಕೆಲವರು ಹೊಲ ಗದ್ದೆಗಳಲ್ಲಿ ಬೋರ್ವೆಲ್ ಕೊರೆಸಿಕೊಂಡಿದ್ರು. ಹೀಗಾಗಿ ಹತ್ತಾರು ಅನುಕೂಲ ಮಾಡಿಕೊಂಡಿದ್ರು. ಆದ್ರೀಗ ಇದೇ ಯೋಜನೆಗೆ ಮೇಜರ್ ಸರ್ಜರಿ ಮಾಡ್ತಿದ್ದಾರೆ. ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರಬೇಕು ಅಂದರೆ ಒಂದಿಷ್ಟು ನಿಯಮಗಳನ್ನು ಪಾಲಿಸಲೇಬೇಕು. ಹೊಸದಾಗಿ ಅರ್ಜಿ ಹಾಕಿದ್ರಷ್ಟೇ ಪ್ರತಿ ತಿಂಗಳು 2,000 ಹಣ ಸಿಗುತ್ತೆ. ಇಷ್ಟೇ ಅಲ್ಲ, ಫ್ರೀ ಕರೆಂಟ್ಗೂ ಹೊಸ ರೂಲ್ಸ್ ತಂದಿದ್ದಾರೆ. ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಪೈಕಿ ಜನಪ್ರಿಯ ಯೋಜನೆಗಳಾಗಿರುವ ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದ್ದು, ಶೀಘ್ರದಲ್ಲೇ ಗೃಹಜ್ಯೋತಿಗೂ ವೋಟರ್ ಐಡಿ ಕಡ್ಡಾಯ ಎಂಬ ರೂಲ್ಸ್ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಣ ಪೋಲಾಗೋದನ್ನು ತಡೆಯಲು ಸರ್ಕಾರ ಮೇಜರ್ ಸರ್ಜರಿಗೆ ಮುಂದಾಗಿದ್ದು, ಶಕ್ತಿ ಯೋಜನೆಯಂತೆ ಗೃಹಲಕ್ಷ್ಮಿಗೂ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಚಿಂತನೆ ನಡೆಸಿದೆ ಎನ್ನಲಾಗಿದ್ದು, ಈ ಸ್ಮಾರ್ಟ್ ಕಾರ್ಡ್ಗೆ ಮತದಾರರ ಗುರುತಿನ ಸಂಖ್ಯೆ ನಮೂದು ಮಾಡೋದು ಕಡ್ಡಾಯಗೊಳಿಸಲಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಹೊರ ರಾಜ್ಯದ ಫಲಾನುಭವಿಗಳಿಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಸರ್ಕಾರ ಈ ತೀರ್ಮಾನಕ್ಕೆ ಮುಂದಾಗಿದೆ. ಈ ಸ್ಮಾರ್ಟ್ ಕಾರ್ಡ್ನಲ್ಲಿ ವೋಟರ್ ಐಡಿ, ಮೀಟರ್, ಆಧಾರ್ ಸಂಖ್ಯೆ, ಫಲಾನುಭವಿಯ ಹೆಸರು ಮತ್ತಿತರ ಮಾಹಿತಿ ಒಳಗೊಂಡಿರುತ್ತದೆ. ಇನ್ನು ಸರ್ಕಾರದ ಹೊಸ ನಿಯಮಗಳಿಂದ ಅರ್ಧಕ್ಕರ್ಧ ಫಲಾನುಭವಿಗಳು ಕಡಿತವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇದರ ಜೊತೆಗೆ ಬಾಡಿಗೆ ಮನೆ ಬದಲಾಯಿಸಿದಾಗೆಲ್ಲ ಹೊಸ ಸ್ಮಾರ್ಟ್ ಕಾರ್ಡ್ ಪಡೆಯುವುದೇ ಗೊಂದಲಕ್ಕೆ ಕಾರಣವಾಗಲಿದೆ. ಇದರ ಜೊತೆಗೆ ಹೊಸ ಸರಾಸರಿ ನಿಗದಿ ಆಗುತ್ತಾ, ಹಳೆ ಕ್ರಮವೇ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆ ಸಹ ಮೂಡಿದೆ. ಗೃಹಜ್ಯೋತಿಗೆ ಹೊಸ ಅರ್ಜಿ ಸಲ್ಲಿಸಲು ಏನೇನು ಮಾನದಂಡಗಳನ್ನು ವಹಿಸಲಾಗುತ್ತೆ ಅನ್ನೋದರ ಮಾಹಿತಿ ನೋಡೋದಾದರೆ, ಅರ್ಜಿದಾರರು ಕರ್ನಾಟಕದ ವಾಸಿಯಾಗಿರಬೇಕು, ಗೃಹ ಬಳಕೆಯ ವಿದ್ಯುತ್ ಸಂಪರ್ಕ ಹೊಂದಿರಬೇಕು, ಕಳೆದ 12 ತಿಂಗಳ ಸರಾಸರಿ ವಿದ್ಯುತ್ ಬಳಕೆ ಆಧರಿಸಿ ಅರ್ಹತೆಯನ್ನು ನಿರ್ಧರಿಸಲಾಗುತ್ತೆ, ನಿಗದಿತ ಮಿತಿಯೊಳಗೆ ಬಳಕೆ ಮಾಡಿದರೆ ಉಚಿತ ವಿದ್ಯುತ್, ಬಾಡಿಗೆ ಮನೆಯಲ್ಲಿ ವಾಸಿಸುವವರು ಅರ್ಜಿ ಸಲ್ಲಿಸಲೇಬೇಕಾಗತ್ತೆ. ವಾಣಿಜ್ಯ ವಿದ್ಯುತ್ ಸಂಪರ್ಕಗಳಿಗೆ ಈ ಯೋಜನೆ ಅನ್ವಯವಾಗೋದಿಲ್ಲ. ಒಟ್ನಲ್ಲಿ ಸರ್ಕಾರದ 2 ಗ್ಯಾರಂಟಿ ಯೋಜನೆ ಸಿಗಬೇಕು ಅಂದರೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಲೇಬೇಕು. ಇಲ್ಲದಿದ್ದರೆ ಈ ಯೋಜನೆಗಳಿಗೆ ಹೊಕ್ಕೆ ಬೀಳೋದ್ರಲ್ಲಿ ಅನುಮಾನವೇ ಇಲ್ಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.